ಆಯಿತು, ದರ್ಶನ ಚೆನ್ನಾಗೇ ಆಯಿತು. ಸ್ವಲ್ಪ ನುಗ್ಲು, ತುಂಬಾ ನುಗ್ಲು. ವೈಕುಂಠ ಏಕಾದಶಿ ದಿನ ಪಾದ ನೋಡಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದು ವಿಷ್ಣು ಸಹಸ್ರನಾಮ ಬುಕ್ಕಲ್ಲಿ ಓದಿ ಮತ್ತು ಸ್ವಲ್ಪ ಮಕ್ಕಳಿಗೆಲ್ಲ ಕೇಳಿಸಿ ಪೂಜೆ ಮಾಡಿ ತುಂಬ ನುಗ್ಗಲ್ಲಿ ಚೆನ್ನಾಗಿ ದರ್ಶನ ಆಯಿತು. ಎಲ್ಲೂ ಕಾನ್ಸಂಟ್ರೇಟ್ ಮಾಡಿದೆ, ದೇವ್ರು ನೋಡ್ಕೊಂಡು ಬಂದ್ವಿ, ಚೆನ್ನಾಗಾಯ್ತು. ಅದೇ ಹಸುಗೆ ನೈವೇದ್ಯ ಮಾಡಿ, ಹಸುಗೆ ಫಸ್ಟು ನೈವೇದ್ಯ ಎಲ್ಲ ಕೊಟ್ಟು. ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ ಬರ್ತೀನಿ. ದೇವ್ರು ನೋಡಿದ್ರೆ ನಮ್ಗೊಂಥರ ಸಮಾಧಾನ ಆಗುತ್ತೆ. ಏನು ಈ ವೈಕುಂಠ ಏಕಾದಶಿ ಎಲ್ಲರಿಗೂ ಒಳ್ಳೇದಾಗಲಿ, ಅದು ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ನಮ್ಮ ತಾಯಿಯವರು ಹೇಳ್ತಾ ಇರ್ತಾರೆ ಮುಗಿಯೋವರೆಗೂ. ಮೈಸೂರು ಇಲ್ಲೇ ಇರೋದು, 1.5 years ಆಯಿತು ಇಲ್ಲಿ ಟ್ರಾನ್ಸ್ಫರ್ ಆಗಿ. ಸೊ 1.5 yearsಲ್ಲಿ ಒಂದು ದಿವಸನೂ ನಾನು ಬಂದಿಲ್ಲ. ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು, ಇವತ್ತೇ ಬಂದು. ಸೊ ಬೆಳಿಗ್ಗೆಯಿಂದ ಕ್ಯೂ ಅಲ್ಲೇ ನಿಂತಿದ್ವಿ, ಮಧ್ಯದಲ್ಲಿ ಸ್ಟಕ್ ಆಯಿತು. ಸೊ ಆಯಿತು, ದರ್ಶನ ಚೆನ್ನಾಗೇ ಆಯಿತು. ಸ್ವಲ್ಪ ನುಗ್ಲು, ತುಂಬಾ ನುಗ್ಲು. ಎಷ್ಟು ಹೊತ್ತು ವೇಟ್ ಮಾಡಿದ್ರಿ ದೇವರ ದರ್ಶನಕ್ಕೆ ಅಂತ? ಮಾರ್ನಿಂಗ್ ಅದೇ 9 o'clock ಇದ್ದೀವಿ. ವೈಕುಂಠ ಏಕಾದಶಿ ಮನೆಯಲ್ಲಿ ಪೂಜೆಗಳು ಮಾಡುವಂಥದ್ದು, ಅಂದರೆ ಪೂಜೆ ಅಂತ ಹೇಳಿದ್ರೆ ಮಹಿಳೆಯರು ಮುಂದೆ ಇರ್ತಾರೆ ಭಕ್ತಿಯಲ್ಲಿ. ಮನೇಲಿ ಹೆಂಗೆ ಪೂಜೆ? ಏನಿಲ್ಲ, ಬೆಳಿಗ್ಗೆ ಎದ್ದು ವಿಷ್ಣು ಸಹಸ್ರನಾಮ ಬುಕ್ಕಲ್ಲಿ ಓದಿ ಮತ್ತು ಸ್ವಲ್ಪ ಮಕ್ಕಳಿಗೆಲ್ಲ ಕೇಳಿಸಿ ಪೂಜೆ ಮಾಡಿ ಸ್ವಲ್ಪ ಹಸುಗೆ ಬಾಳೆಹಣ್ಣು ತಿನ್ನಿಸಿ ಬಂದಿದ್ದು. ದರ್ಶನ ಆಯಿತು. ದರ್ಶನ ಆಯಿತು. ಹೇಗೆ ಅಲಂಕಾರ ಮಾಡಿದ್ದಾರೆ, ಹೇಗೆ ಫೀಲ್ ಆಯಿತು ನಿಮಗೆ? ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ವೈಕುಂಠ ಏಕಾದಶಿ ದಿನ ಪಾದ ನೋಡಬೇಕು ಅಂತ ಹೇಳ್ತಾರೆ. ಸೊ ಅದು ಪಾದ ಚೆನ್ನಾಗೇ ಕಾಣಿಸ್ತಾ ಇತ್ತು, ಬಟ್ ಪಾದ ನೋಡಬೇಕಂದ್ರೆ ಸ್ವಲ್ಪ ನುಗ್ಲಾಯಿತು. ಅದೇ ಸ್ವಲ್ಪ ಅಷ್ಟೇ ಕಾಣಿಸ್ತು. ಚೆನ್ನಾಗಿ ದರ್ಶನ ಚೆನ್ನಾಗಾಯಿತು. ಹಾಂ ಸರ್, ನಾವು ಬೆಳಿಗ್ಗೆ ಬೇಗನೆ ಬಂದಿದ್ದು, ಒಂದು 9 ಗಂಟೆ ಹಂಗೆ ಬಂದು ಕ್ಯೂ ಅಲ್ಲಿ ನಿಂತು ಇವಾಗ ದರ್ಶನ ಆಯಿತು. ತುಂಬಾ ನುಗ್ಲಿದ್ದೆ, ಅಂದ್ರೂ ನಮ್ಗೆ ಚೆನ್ನಾಗಿ ದರ್ಶನ ಆಯಿತು, ಖುಷಿ ಆಯಿತು. ನಾವು ಆಲ್ಮೋಸ್ಟ್ 9 o'clock ಅಂದರೆ 3-4 hours ಆಗಿರ್ಬೋದು, ಅಷ್ಟು ವೆಯ್ಟ್ ಮಾಡಿದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ನುಗ್ಗಲ್ಲಿ ಚೆನ್ನಾಗಿ ದರ್ಶನ ಆಯಿತು. ಎಲ್ಲೂ ಕಾನ್ಸಂಟ್ರೇಟ್ ಮಾಡಿದೆ, ದೇವ್ರು ನೋಡ್ಕೊಂಡು ಬಂದ್ವಿ, ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ದೇವ್ರ ಅಲಂಕಾರ ಹೇಗೆ ಅಬ್ಸರ್ವ್ ಆದರೆ ಚೆನ್ನಾಗಿತ್ತು, ನೋಡಿದ್ವಿ, ದೇವ್ರನ್ನ ನೋಡಿದ್ವಿ. ಮನೆಯಲ್ಲಿ ಹೇಗೆ ಆಚರಿಸ್ತೀರಾ ಮೇಡಮ್ ವೈಕುಂಠ ಏಕಾದಶಿ? ಅಂದರೆ ಆ್ಯಸ್ ಯೂಶ್ವಲ್ ಪೂಜೆ ಮಾಡ್ತೀವಿ. ಅದೇ ಹಸುಗೆ ನೈವೇದ್ಯ ಮಾಡಿ, ಹಸುಗೆ ಫಸ್ಟು ನೈವೇದ್ಯ ಎಲ್ಲ ಕೊಟ್ಟು ಪೂಜೆ ಮಾಡಿ, ಆಮೇಲೆ ದೊಡ್ಡವರು ಉಪವಾಸ ಇರ್ತಾರೆ, ನಾವೇನು ಉಪವಾಸ ಇರಲ್ಲ. ಉಪವಾಸ ಎಲ್ಲ ಆಗಿ ಮತ್ತೆ ಅವ್ರನ್ನ ಸಂಜೆ ಎಲ್ಲ ಪೂಜೆ ಮಾಡಿ ನಾಳೆ ಬೆಳಿಗ್ಗೆ ಅವರು ಊಟ ಮಾಡೋದು, ಹಂಗೆ ಆಚರಣೆ ಮಾಡಿ. ಪ್ರತಿ ಏಕಾದಶಿ ಬರುವಂಥದ್ದು ಪ್ರತಿ ತಿಂಗಳು ಬರುತ್ತೆ. ಇದು ವರ್ಷಕ್ಕೊಂದ್ಸಲ ವೈಕುಂಠ ಏಕಾದಶಿ. ನೀವು ತಿಂಗಳ ಮಾಡ್ತಾ ಇದ್ರಾ ಉಪವಾಸ? ಇಲ್ಲ, ಹಾಗೇನಿಲ್ಲ. ಇದಕ್ಕಿಂತ ಮುಂಚೆ ಬಂದಿದ್ರೆ ಇಲ್ಲಿಗೆ? ಇಲ್ಲ, ನಾನು ವೈಕುಂಠ ಏಕಾದಶಿಗೆ ಅಂತ ಬಂದಿರಲಿಲ್ಲ, ಬೇರೆ ದಿನ ನಾರ್ಮಲ್ ಡೇಸಲ್ಲಿ ಬಂದಿದ್ದೀನಿ ದೇವಸ್ಥಾನಕ್ಕೆ. ಇಲ್ಲ, ಇಷ್ಟೊಂದೇನಿರಲಿಲ್ಲ, ನಾರ್ಮಲ್ ಆಗಿತ್ತು. ಈಗ ತುಂಬಾ ಇದೆ, ಹೇಳೋಕ್ಕಾಗಲ್ಲ, ಅಷ್ಟು ಕ್ರೌಡ್ ಇದೆ. ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ ಬರ್ತೀನಿ. ದೇವ್ರು ನೋಡಿದ್ರೆ ನಮ್ಗೊಂಥರ ಸಮಾಧಾನ ಆಗುತ್ತೆ. ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಇದೆ, ನೋಡ್ಕೊಂಡು ಹೋಗ್ತೀವಿ. ತುಂಬ ಕ್ರೌಡ್ ಇದೆ. ಯಾವ ವರ್ಷ ಇಷ್ಟು ರಶ್ ಇಲ್ಲ ಅಂತ ಹೇಳ್ತಿದ್ರು? ಹೌದು, ಈ ವರ್ಷ ತುಂಬ ರಶ್ ಇದೆ, ಜನ ಜಾಸ್ತಿ ಇದ್ದಾರೆ. ನೀವು ಏನಾದರೂ ಏಕಾದಶಿನ ಪ್ರತಿ ತಿಂಗಳು ಆಚರಿಸ್ತಿದ್ರಾ? ಆ ಥರ ಏನೂ ಆಚರಿಸಲ್ಲ, ಆದರೆ ದೇವ್ರ ದರ್ಶನ ಮಾಡ್ತೀನಿ. ಪ್ರತಿ ವರ್ಷನೇ ಬಂದು ದರ್ಶನ ಮಾಡ್ತೀನಿ. ಏನು ಈ ವೈಕುಂಠ ಏಕಾದಶಿ ಎಲ್ಲರಿಗೂ ಒಳ್ಳೇದಾಗಲಿ, ಅದು ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ನಮ್ಮ ತಾಯಿಯವರು ಹೇಳ್ತಾ ಇರ್ತಾರೆ ಮುಗಿಯೋವರೆಗೂ. ಅದೆಲ್ಲರೂ ಯಾರೇ ಏನಾದರೂ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡಬೇಕು ಅಂತ ಅಂತಾರೆ. ಈ ಸತಿ ಸುಮಾರು ಜನ ಯೂತ್ಸು ಎಲ್ಲರೂ ಬಂದಿದ್ದಾರೆ. ಯಾರ್ಯಾರು ನಾವು ಅನ್ಕೋತಾ ಇದ್ದೀವಿ ಯೂತ್ಸ್ ಎಲ್ಲ ಬರೋಲ್ಲ ದೇವಸ್ಥಾನಕ್ಕೆ, ಬರೀ ವಯಸ್ಸಾದವ್ರು ಬರ್ತಾರೆ ಅಂತ. ಜಾಸ್ತಿ ಯುವಕರೇ ಬಂದಿರೋದಿಲ್ಲಿ, ಯುವಕರಾಗಿರಲಿ ಮಹಿಳೆಯರಾಗಿರಲಿ ಎಲ್ಲ ಬಂದಿದ್ದಾರೆ. ಏನಾದರೂ ದೇವ್ರು ಒಳ್ಳೇದು ಮಾಡಿ ಎಲ್ಲರಿಗೂ ಇದಾಗಲಿ.